6 ಹೇಳುವುದನ್ನ. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು. ಆಮೆನ್, ಹಲ್ಲೆಲೂಯಾ. ನೀವು ನೋಡಿ ಅಂತಂದ್ರೆ ಯೆಹೋವನು ದೀನರಿಗೆ ಆಧಾರವಾಗಿರ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ನಮಗೆ ದೀನರನ್ನು ಆಧಾರವಾಗಿ ಮಾಡ್ಕೊಂಡು ಇರ್ಬೇಕು ಅಂತಂದ್ರೆ ನಾವು ಜಾಗೃತಿಯಿಂದ ಇರ್ಬೇಕು. ಹಲ್ಲೆಲೂಯಾ. ದೇವರ ಕಾರ್ಯನ ಜಾಗೃತಿಯಿಂದ ನಾವು ಕಾಪಾಡ್ಕೊಬೇಕು. ಹಲ್ಲೆಲೂಯಾ. ನಾವು ಯಾವಾಗ ಜಾಗೃತಿ ಕಾಪಾಡಿದ್ರೆ ದುಷ್ಟರನ್ನು ಏನ್ ಮಾಡ್ತಾರಂತೆ, ನೆಲಕ್ಕೆ ಹಾಕಿ ತುಳಿತಾರಂತೆ. ಹಲ್ಲೆಲೂಯಾ. ನಮ್ಗೆ ವಿರುದ್ಧವಾಗಿ ಬರೋನ್ ಏನ್ ಮಾಡ್ತಾರಂತೆ, ನೆಲಕ್ಕೆ ಹಾಕಿ ತಳಿತಾರಂತೆ. ನಾವು ದೇವರ ಆಧಾರವಾಗಿ ನಾವು ಇಟ್ಕೊಂಡಿರಿದ್ರೆ, ಹಲ್ಲೆಲೂಯಾ, ಕಂಟಿನ್ಯೂ ಮಾಡೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಹೇಳ್ತಾರೆ. ಯೆಹೋವನನ್ನು ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಸಾಕು, ಹಲ್ಲೆಲೂಯಾ. ನೀವು ನೋಡಿ, ಯೆಹೋವನಿಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿ ಸಲ್ಲಿಸ್ತಾನೆ ಇರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ ಹೇಳಿ, ಈಗ ನಾವು ಸಂಡೇ ಚರ್ಚಿಗೆ ಬರ್ತೀರಿ, ಸಂಡೇ ಹೋಗಿ ಮಂಡೇ ಪ್ರಾರ್ಥನೆ ಬರ್ತೀರಾ, ಪ್ರಾರ್ಥನೆ ಮಾಡ್ತೀರಾ? ಮನೆಯಲ್ಲಿ ಬೇಕಾಬಿಟ್ಟು ಒಂದು 5 ನಿಮಿಷ 2 ನಿಮಿಷ 3 ನಿಮಿಷ ಮಾಡ್ಕೊಂತೀರಿ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಪ್ರೇಯರ್ ಮಾಡ್ಕೊಂತೀರಿ. ಹಲ್ಲೆಲೂಯಾ. ಇಲ್ಲಿ ದೇವ ವಾಕ್ಯ ಹೇಳ್ತದೆ, ಯಾವಾಗ್ಲೂ ದೇವರಿಗೆ ಏನ್ ಮಾಡ್ಬೇಕಂತೆ, ಕೃತಜ್ಞತೆ ಉಳ್ಳ ಮಕ್ಕಳಾಗಿ ನಾವು ಮಾರ್ಪಡ್ಬೇಕಂತೆ. ಹಲ್ಲೆಲೂಯಾ. ಯಾವಾಗಲೂ 24/7 ನೀವ್ ಎಚ್ಚರಿಕೆ ಆಗಿದ್ದು ನಿಮ್ಗೆ ಮಲಗುವ ತನಕ ನಾವು ಕೃತಜ್ಞತೆ ಉಳ್ಳ ಮಕ್ಕಳಾಗಿ ದೇವರಿಗೆ ನಾವು ಕಾಣಿಸಲ್ಪಡ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವು ಚರ್ಚಿಗೆ ಸಂಡೇ ಒಂದಿನ ಬರ್ತೀರಿ, ಸಂಡೇ ಮಾತ್ರ ನಾವು ಸಂಡೇ ಕ್ರಿಶ್ಚಿಯನ್, ಸಂಡೇ ಮಾತ್ರ ನಮ್ಗೆ ದೇವರ ಅವಶ್ಯಕತೆ ಇದೆ, ಬೇರೆ ದಿನ ನಮ್ಗೆ ದೇವರ ಅವಶ್ಯಕತೆ ಇಲ್ಲ ಅಂತ ನಾವು ಬಾಳ್ಬಾರ್ದು. ಯಾವಾಗಲೂ ಸಹ ನಾವು ದೇವರನ್ನ ಮರೆಯಬೇಕು. ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಹಲ್ಲೆಲೂಯಾ. ಆವಾಗಲೇ ದೇವರು ನಮ್ಮ ಆತ್ಮ ದಾಹವನ್ನು ನೋಡಿ ಅದಕ್ಕೆ ಅನುಗುಣವಾಗಿ ದೇವರು ನಮಗೆ ಒದಗಿಸಿ ಕೊಡ್ತಾರೆ ಅಲ್ವಾ? ನನ್ನ ಮಗನಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಅನುಗುಣವಾಗಿ ಎಷ್ಟು ಕೊಟ್ರೆ ನನ್ನ ಮಗ ಬಾಳ್ತಾನೆ, ಎಷ್ಟು ಕೊಟ್ರೆ ಅದನ್ನ ಇರ್ತಾನೆ ಅನ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅನುಗುಣವಾಗಿ ನಮ್ಗೆ ಕಳಿಸ್ತಾರಂತೆ. ಹಲ್ಲೆಲೂಯಾ. ಅದಕ್ಕೆ ನಾವು ಆಧಾರವಾಗಿರ್ಬೇಕು ದೇವರಿಗೆ. 6ನೇ ವಾಕ್ಯ ಹೇಳ್ತದೆ, ಮತ್ತೊಂದ್ಸಲ ಓದಿಮ. ನೋಡಿ, ಅಲ್ಲಿ ದೀನರಿಗೆ ಆಧಾರವಾಗಿರ್ತಾರಂತೆ. ಏನು? ದೀನರಿಗೆ ಆಧಾರವಾಗಿರ್ತಾರಂತೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಈ ಕಡೆ ಸಮಯದಲ್ಲಿ ನಮ್ಗೆ ಆಧಾರ ಯಾರು ಇಲ್ಲ. ಇದರನ್ನೆಲ್ಲ ಕೈತಿ, ನಾವೆಲ್ಲ ದೀನರು. ನಮಗೆ ಆಧಾರ ಅಂತ ಇರೋದು ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನೇ. ಹಲ್ಲೆಲೂಯಾ. ಈಗ ನೆಕ್ಸ್ಟ್ ಸ್ಟೆಪ್ 2025 ಬರ್ತಾ ಇದೆ. ಎಷ್ಟು ಕಠಿಣವಾದಂತ ದಿನಗಳಿದಾವೆ, ಎಷ್ಟು ಕಠಿಣವಾದಂತ ಸಮಯ ಇದೆ. ಆ ಸ್ಟೆಪ್ ಅಲ್ಲಿ ನಮಗೆ ಆಧಾರ ಯಾರು ಇಲ್ಲ, ಕರ್ತನಾದ ಯೇಸು ಕ್ರಿಸ್ತನ್ ಮಾತ್ರ. ಹಲ್ಲೆಲೂಯಾ. ಆತ ನಮ್ಗೆ ಆಧಾರವಾಗಿ ನಿಲ್ಲೋದ್ರಿಂದಾನೇ ನಾವು ಮುಂದೆ ಹೋಗೋಕೆ ಸಾಧ್ಯ ಅಲ್ವಾ? ನಿಮ್ಗೆ ಒಬ್ರು ಸಹಾಯ ಇಲ್ಲ ಅಂತಂದ್ರೆ ನೀವು ಎಷ್ಟು ದೂರ ಹೋಗ್ತೀರಾ? ಹೋಗೋದಕ್ಕಾಗತ್ತಾ? ಎಲ್ಲಾದ್ರೂ ನೀವು ಪ್ರಯಾಣ ಮಾಡ್ಬೇಕಂತಂದ್ರೆ ನಿಮ್ಗೆ ಯಾರಾದ್ರೂ ಸಹಾಯ ಬೇಕಾರೆ. ಹಾಗೆ ನಮ್ಗೆ ಕರ್ತನಾದ ಯೇಸು ಕ್ರಿಸ್ತನ ಸಹಾಯ ನಮ್ಗೆ ಇಲ್ಲದಿದ್ರೆ ನಮ್ಗೆ ಯಾರು ಆಧಾರ ಇಲ್ಲ ಈ ಲೋಕದಲ್ಲಿ. ಹಲ್ಲೆಲೂಯಾ. ಆತನೊಬ್ಬನೇ ನಮ್ಗೆ ಆಧಾರ ಆಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ದೀನರು. ನಮ್ಮ ಮೇಲೆ ದೇವರು ನಮ್ಮ ಮೇಲೆ ಮನೆ ಇಡಬೇಕು ಅಂತಂದ್ರೆ, ನಮ್ಮ ಮೇಲೆ ಮನೆ ತೋರಿಸ್ಬೇಕು ಅಂತಂದ್ರೆ ನಾವು ಆತನಿಗೆ ದೀನರಾಗಿ ಕಾಣಿಸಲ್ಪಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗಲೇ ನಮ್ಗೆ ಆಧಾರ ಆಗಿರ್ತಾರೆ. ಹೇಳೋದಮ್ಮ, ಚೆನ್ನಾಗಿ ಗಮನ ಕೇಳಿ. ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಏನ್ ಸಿದ್ಧ ಮಾಡ್ತಾರಂತೆ? ಮಳೆಯನ್ನು ಸಿದ್ಧ ಮಾಡ್ತಾರೆ. ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾರೆ. ಆತನು ಪಶುಗಳಿಗೆ ಬೇಕಾದ ಆಹಾರಗಳನ್ನು ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಬೆಟ್ಟಗಳಲ್ಲಿ ಹುಲ್ಲುಗಳನ್ನು ಮತ್ತೆ ಭೂಮಿಗೆ ಮಳೆಯನ್ನು ಸುರಿಸ್ತಾರಂತೆ ದೇವರು. ಹಲ್ಲೆಲೂಯಾ. ಯಾಕೆಂತಂದ್ರೆ ಎಲ್ಲದಕ್ಕೂ ಆಹಾರ ಕೊಡೋದಕ್ಕೆ ಆತನ ಶಕ್ತನಾಗಿದ್ದಾರೆ. ನಮ್ಗೆ ಆಹಾರ ಕೊಡದೆ ಬಿಡ್ತಾರ? ನಮ್ಗೆ ಕೊಡ್ತಾರ ಇಲ್ವಾ? ನಾವೆಲ್ಲ ಎಷ್ಟು ಮಾತಾಡ್ದವರು ಅಲ್ವಾ? ನಮ್ಮನ್ನೆಲ್ಲ ಚೀತು ಅಂದರು ಒಂದು ಟೈಮಲ್ಲಿ. ನಮ್ಮನ್ನು ಬಿಟ್ಬಿಡ್ತಾರ ದೇವರು?
ನಮ್ಮನ್ನ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ನೋಡಿ, ಎಲ್ಲದಕ್ಕೂ ಒಂದು ಆಹಾರ ಒದಗಿಸಿ ಕೊಟ್ಟಂಗೆ ಮನ್ನಾದ ಮನುಷ್ಯರು ನಾವು ನಮಗೂ ಸಹ ಏನಾದ್ರು ಒಂದು ಒದಗಿಸಿ ಕೊಡ್ತಾರೆ ಅಲ್ವಾ. ಆತನ ದೇವರ ವಾಕ್ಯ ಕೊಟ್ಟಿದ್ದಾರೆ ನಮ್ಗೆ ಆಹಾರವಾಗಿ. ಹಲ್ಲೆಲೂಯಾ. ನಾವು ಅದನ್ನ ಹಿಡಿದು ನಾವು ಬಿಗಿಯಾಗಿ ನಾವು ಇಟ್ಕೊಂಡು ಜಾಗ್ರತೆಯಿಂದ ಕಾಪಾಡ್ಕೊಬೇಕು. ಹಲ್ಲೆಲೂಯಾ. ಈ 25 ಅಲ್ಲಿ ಒಂದು ಹೊಸದಾಗಿ ಒಂದು ಮನದಲ್ಲಿ, ನಮ್ಮ ಮನೆಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಜೀವಿತದಲ್ಲಿ ಒಂದು ಹೊಸದಾಗಿ ನಾವು ಕಾಣಲ್ಪಡಬೇಕು ಅಂತಂದ್ರೆ ನಾವು ಬಿಗಿಯಾಗಿ ಇಟ್ಕೊಬೇಕು ದೇವ್ರ ವಾಕ್ಯನ. ಯಾರೇನೇ ಹೇಳಿ ನನಗಿರೋದು ಅವರೊಬ್ರೆ, ಯಾರೇನೇ ಮಾತಾಡ್ಲಿ ನನಗಿರೋದು ಒಂದು ಆಧಾರ ಅಂತ ಅವರೊಬ್ರೆ ಅಂತ ನಾವು ಬಿಗಿಯಾಗಿ ನಾವು ದೇವರನ್ನ ಹಿಡ್ಕೊಂತಾದ್ರೆ ಖಂಡಿತವಾಗೂ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ ಕೊರತೆ ಇಲ್ಲದಾಗೆ ದೇವರು ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಪ್ರಾರ್ಥನೆ ತುಂಬಾ ಎಚ್ಚರಿಕೆಯಾಗಿ ನಾವು ಮಾಡ್ಬೇಕು. ಹಲ್ಲೆಲೂಯಾ. ಒಂದು ಸ್ವಲ್ಪ ಸಮಯ ನೀನ್ ಜಾರಿದ್ರೆ ನಿನ್ನ ಹಾಗೇ ಬಾಚ್ಕೊಂಡು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಕೀರ್ತನೆಯಲ್ಲಿ ನೋಡೋದಲ್ಲ, ನಮ್ಮನ್ನ ಬಾಚ್ಬೇಕು ಅಂತ ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿತಾರಂತ ಸೈತಾನ. ಹಲ್ಲೆಲೂಯಾ. ಅವ್ನು 0% ತಗೊಂಡೋಗ ಅವ್ನು ರೆಡಿ ಇದ್ದಾನೆ. ಯಾಕಂದ್ರೆ ಅವ್ನು 0ದಿಂದ ನಮ್ಮನ್ನ ಬಾಚ್ಕೊಂಡು ಅವ್ನು ಜಯ ಹೊಂದಬೇಕು ಅಂತ. ಹಲ್ಲೆಲೂಯಾ. ಅದನ್ನ ಅವಕಾಶ ಕೊಡದಾಗೆ ನಾವು ಬಿಡದೆ ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರು ನಮ್ಮ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಒಂದು ಅಭಿವೃದ್ಧಿ ಪಡಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಲವಾದ ಬಂಡೆ ನಮ್ಗೆ ಅವರು ಯಾರು? ಬಲವಾದ ಬಂಡೆ ನಮ್ಗೆ ಆಧಾರ. ಅವರಿಂದ ನಾವು ಇಟ್ಟಿನ ಹೋಗೋದಾದ್ರೆ ಖಂಡಿತವಾಗೂ ಕಾರ್ಯ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಈ ಒಂದು ಹೊಸದಾಗಿ 9ನೇ ವಾಕ್ಯ ಓದಮ್ಮ. ಆತನ ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರಗಳನ್ನು ಕೊಡುತ್ತಾನೆ. ನೋಡಿ, ಪಶುಗಳಿಗೂ ಕೂಗುತ್ತಿರುವಂತ ಕಾಗೆ ಮರುಗಳಿಗೆ ಬೇಕಾದಂತ ಆಹಾರ ಕೊಡ್ತಾರಂತೆ. ಹೇಳಮ್ಮ. ಕುದುರೆಯ ಶಕ್ತಿಯಲ್ಲಿ ಸಾಕು. ಹಲ್ಲೆಲೂಯಾ. ಈ ರೀತಿ ದೇವರು ನಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ರೀತಿ ದೇವರು ನಮ್ಗೆ ಪ್ರಾಮಿಸ್ ಮಾಡ್ಬೇಕಾದ್ರೆ 6ನೇ ವಾಕ್ಯದಲ್ಲಿ ನಮ್ಗೆ ಹೇಳ್ಬೇಕಾದ್ರೆ ಅವು ನಮ್ಗೆ ಆಧಾರವಾಗಿದ್ದಾರೆ. ಆಧಾರವಾಗಿ ನಮ್ಗೆ ಯಾರಿಲ್ಲ ಲೋಕದಲ್ಲಿ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತ ನಮ್ಗೆ ಆಧಾರವಾಗಿದ್ದಾರೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ಓದೋಣ. ಅದೇ ಕೀರ್ತನೆ 119ರಲ್ಲಿ 17 ಓದೋಣ. 117 16 17 119 116 17. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು. ಆಗ ಜೀವದಿಂದ ನಿನ್ನ ವಾಕ್ಯವನ್ನು ಕೈಯೊಳಗುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟನೇ ವಾಕ್ಯ ಇದು? 119 ಇಲ್ಲಮ್ಮ, 16 ಓದಮ್ಮ. ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. 17 ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು. ಆಗ ಜೀವದಿಂದ ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ನೋಡಿ ಹೇಳ್ತಾರೆ ದೇವರ ವಾಕ್ಯ, ನನ್ನ ಕಣ್ಣು ತೆರೆಯಲ್ಪಡ್ಬೇಕು ಅಂತ. ಹಲ್ಲೆಲೂಯಾ. ದೇವರ ಧರ್ಮಶಾಸ್ತ್ರಗಳಲ್ಲಿ ಇರುವಂತ ಅದ್ಭುತಗಳನ್ನು ಕಂಡುಕೊಬೇಕು. ಹಲ್ಲೆಲೂಯಾ. ನನ್ನ ಕಣ್ಣು ಇನ್ನು ಯಾವಾಗಲೂ ಏನಾಗಿದೆ? ಇನ್ನು ಮುಚ್ಚಲ್ಪಟ್ಟಿದೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕರ ಕಣ್ಣು ತೆರೆಯಲ್ಪಟ್ರೆ ದೇವರಲ್ಲಿ ಇರುವಂತ ಅದ್ಭುತಗಳು ನಾವು ಕಂಡುಕೊಂತೀವಿ. ಹಲ್ಲೆಲೂಯಾ. ನಮ್ಮ ಕಣ್ಣು ಯಾವಾಗಲೂ ತೆರೆಯಲ್ಪಡ್ಬೇಕು. ನಮ್ಮ ಕಣ್ಣು ಮುಚ್ಚಿದ್ರೆ ನಾವೇನು ಅದ್ಭುತ ಕಂಡುಕೊಳಕ್ ಆಗೋದಿಲ್ಲ. ಹಲ್ಲೆಲೂಯಾ. 17 ಬೇರೆಯವರು. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯಗಳನ್ನು ಕೈಗೊಳ್ಳುವೆನು. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಆಮೆನ್. ಹಲ್ಲೆಲೂಯಾ. ನೋಡಿ ಹೇಳ್ತಾರೆ, ನನ್ನ ಕಣ್ಣು ತೆರೆಯಲ್ಪಡಬೇಕು, ಆವಾಗಲೇ ಧರ್ಮಶಾಸ್ತ್ರದಲ್ಲಿರುವಂತ ಅದ್ಭುತಗಳು ಕಂಡುಕೊಳ್ಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ನಿಂಗೆ ಬೋಧನೆ ಮಾಡಿದ್ರು, ಎಷ್ಟು ದೇವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀನ್ ಕೇಳಿಸ್ಕೊಂಡು ನೀನ್ ಕೇಳಿದಂತ ಹೋಗ್ತಾ ಇದ್ರೆ ಎಲ್ಲಿ ತೆರೀತಾರೆ ನಿನ್ ಕಣ್ಣು? ಎಲ್ಲಿ ತೆರೆಯಕ್ಕೆ ಸಾಧ್ಯ? ನನ್ನ ಕಣ್ಣು ತೆರೆಯಲ್ಪಟ್ರೆ ಧರ್ಮಶಾಸ್ತ್ರದಿಂದ ಅದ್ಭುತ ಕಾರ್ಯಗಳು ಕಂಡುಕೊಳ್ಳಕ್ಕೆ ಸಾಧ್ಯ. ದೇವರಿಂದ ಅದ್ಭುತ ಕಾರ್ಯ ನಾವು ಕಂಡುಕೊಳ್ಬೇಕಂತಂದ್ರೆ, ದೇವರನ್ನ ರುಚಿ ಪಡಿಬೇಕು ಅಂತಂದ್ರೆ ನಮ್ಮ ಕಣ್ಣು ತೆರೆಯಲ್ಪಡಬೇಕು. ಹಲ್ಲೆಲೂಯಾ.
ಯಾಕೆ ಅಂತಂದ್ರೆ ದೇವರು ಯಾರನ್ನ ಬಿಡೋರಲ್ಲ, ಎಲ್ಲರೂ ಸೇರಿಸ್ಕೊಂಡಂತ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕಣ್ಣು ತೆರೆಯಲ್ಪಡ್ಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಾವು ಫಸ್ಟ್ ಶೋಧಿಸ್ಬೇಕು. ಧರ್ಮಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ತಿಳ್ಕೊಬೇಕು. ಆವಾಗಲೇ ನಮ್ಮಲ್ಲಿರುವಂತ ಕಾರ್ಯಗಳೆಲ್ಲ ಒಂದು ಸಫಲ ಪಡಿಸ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ಈ ಕಡೆ ಸಮಯದಲ್ಲಿ ಯಾರು ನಮ್ಗೆ ಆಧಾರವಾಗಿಲ್ಲ. ನಮ್ಮ ಕಣ್ಣು ತೆರಿಬೇಕು ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿ ಇರೋದನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ನಾವು ದೇವರ ಸಹಾಯದಿಂದ ಮಾತ್ರ ಬೆಳಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 2024ರಲ್ಲಿ ಏನೆಲ್ಲ ನೋಡಿದ್ರೆ ನೀವು ನೋಡಿದ್ರೆ ಇಲ್ವಾ? ಎಷ್ಟು ಏನೋ ಕಠಿಣವಾದಂತ ಸಮಯಗಳೆಲ್ಲ ಬಂದಿತ್ತಲ್ವಾ? ಆಗಿದ್ದಲ್ವಾ? ಹಾಗೆ ಹೀಗೆ ಅಂತ ಏನೇನೋ ಇತ್ತು ಲೋಕದಲ್ಲಿ, ಏನೇನೋ ಪೊಲಿಟಿಕಲ್ ಇಂದ ಇದ್ದು, ಕಮಿಷನರ್ ಕಡೆಯಿಂದ ಇದ್ದು, ರಾಜಕೀಯದಿಂದ ಇದ್ದು, ಎಲ್ಲಿ ನೋಡ್ರು ಸಾವು 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 ಅಂತ ನೀವು ಎಷ್ಟು ಕಾರ್ಯಗಳು ನೀವು ನೋಡಿದೀರಾ. ಆದ್ರೆ 2025 ಹೀಗೆ ಇರ್ಬೇಕು ಅಂತ ಇಷ್ಟಪಡ್ತೀರಾ? 2025ರಲ್ಲಿ ಹೀಗೆ ಇರ್ಬೇಕಂತ ಇಷ್ಟಪಡ್ತೀರಾ? ನಿಮ್ಮ ಬಂಧು ಬಳಗ, ನಿಮ್ಗೆ ಗೊತ್ತಿರೋರು, ನಿಮ್ ನೆಂಟರು ಬಂಟ್ರು ಎಷ್ಟು ಜನ ಮಣ್ಣು ಸೇರ್ಲಿಲ್ಲ. 2025ರಲ್ಲಿ ಇದೇ ತರ ಬೇಕು ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ಇಷ್ಟಪಡ್ತೀರಾ? ನಿಮ್ಮ ಕಣ್ಣು ತೆರೆಯಲ್ಪಟ್ರೆ ಧರ್ಮಶಾಸ್ತ್ರದಲ್ಲಿರುವಂತ ಕಾರ್ಯಗಳನ್ನ ತಿಳಿಸಲ್ಪಡ್ತದೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನಮ್ಮ ಆತ್ಮಿಕ ಕಣ್ಣು ತೆರೆದ್ರೆ ನಾವು ಅನೇಕರಿಗೆ ಬೆಳಕಾಗಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ನಿನ್ ಕಣ್ಣೇ ತೆರೆದಿಲ್ಲ, ಇನ್ನೊಬ್ಬರಿಗೆ ಏನ್ ಬೆಳಕಾಗಿ ನೀನ್ ನೋಡ್ಸಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ನಿಮ್ ಕಡೆ ತೆರೆದಿಲ್ಲ ಅಂದ್ಮೇಲೆ ಇನ್ನೊಬ್ಬರಿಗೆ ಯಾಕೆ ದೇವರ ಕಾರ್ಯಗಳನ್ನ, ದೇವರು ಮಾಡುವಂತ ಅದ್ಭುತ ಕಾರ್ಯಗಳನ್ನ ಎಲ್ಲಿ ನಮ್ಗೆ ನೋಡ್ಸಕ್ಕಾಗುತ್ತೆ? ಆಗುತ್ತಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಿಮ್ಮ ಕಣ್ಣು ಇನ್ನೂ ತೆರಿಬೇಕು ದೇವರ ರಾಜ್ಯದಲ್ಲಿ. ಹಲ್ಲೆಲೂಯಾ. ನಮಗಾಗಿನೇ ದೇವರು ಪರಲೋಕವನ್ನು ಸೃಷ್ಟಿ ಮಾಡಿದಾರಲ್ವಾ? ಮಾಡಿದ್ರಲ್ವಾ? ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡ್ಬೇಕು. ಹಲ್ಲೆಲೂಯಾ. ಧರ್ಮಶಾಸ್ತ್ರದ ಗುಟ್ಟು ನಾವು ತಿಳ್ಕೊಬೇಕು ಅಂತಂದ್ರೆ ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡ್ಬೇಕು. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ಇವತ್ತು ಆಧಾರ ಇಲ್ಲದ ಹೋಗಿದ್ದಾರೆ, ಆಧಾರ ಇಲ್ಲದಂಗೆ ಹೋಗಿದ್ದಾರೆ. ಎಷ್ಟೋ ಜನಕ್ಕೆ ಅವರು ಇನ್ನೂ ಒಂದು ಗುರಿ ಇಲ್ಲದೆ ಹೋಗ್ತಾ ಇದ್ದಾರೆ, ಕೊನೆಯೇ ಇಲ್ಲ. ಹಲ್ಲೆಲೂಯಾ. ಹಾಗೆ ಎಷ್ಟೋ ಜನ ಮಣ್ಣಿಗೆ ಮರೆಯಾಗಿ ಹೋಗಿದ್ದಾರೆ, ಅವರಿಗೆ ಸರಿಯಾದ ಮಾರ್ಗ ತೋರಿಸೋರು ಒಬ್ರು ಇಲ್ಲ. ಹಲ್ಲೆಲೂಯಾ. 2024ರಲ್ಲಿ ನಾವು ಇದೇ ತರ ಇದ್ದೀರಿ, 2025ರಲ್ಲಿ ಹೀಗೆ ಇರ್ಬೇಕಾ? ಒಂದು ಚೇಂಜಸ್ ಬೇಡವಾ? ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಅಂತಾರಲ್ಲ, ಒಂದು ಚೇಂಜಸ್ ಬೇಕಾ ಬೇಡವಾ? ನ್ಯೂ ಇಯರ್ ಅಲ್ಲಿ ಚೇಂಜಸ್ ಬೇಕು ಅಂತಂದ್ರೆ ನಮ್ಮ ಆತ್ಮಿಕ ಕಣ್ಣು ತೆರಿಬೇಕು, ದೇವರ ಗೂಢಾರ್ಥ ತಿಳ್ಕೊಬೇಕು, ಅದರಿಂದ ನಡಿಬೇಕು. ಹಲ್ಲೆಲೂಯಾ. ಆಧಾರ ಅವನಿಗೆ ಯಾರು ಇಲ್ಲ, ಆತನೊಬ್ಬನೇ ಆಧಾರ. ನೀನ್ ಎಷ್ಟು ದೂರ ಹೋಗ್ತೀಯ ಹೋಗು, ಒಂದು ದಿನ ಹಿಂದೆ ಬರ್ತೀಯ, ಒಂದಿನ ಹಿಂದೆ ಹಿಂತಿರ್ತೀಯ, ಅವಾಗ ನೀನ್ ಯಾರು ಇರೋದಿಲ್ಲ, ಆತನ ಬಿಟ್ರೆ ಬೇರೆ ಯಾರು ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು, ಬಟ್ ನಮ್ಗೆ ಆಧಾರ ಅಂತ ಯಾರು ಇರೋದಿಲ್ಲ. ಹಲ್ಲೆಲೂಯಾ. ನಮ್ಮ ಜೋಬಲ್ಲಿ ಒಂದು 10,000 5,000 ಇರುತ್ತೆ, ಅದು ಇರೋ ತನಕ ನಾನು ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ, ಅದು ಖಾಲಿ ಆದ್ಮೇಲೆ ಅದು ಗೊತ್ತಾಗುತ್ತೆ ನಮ್ಮ ಬೆಲೆ. ಹಲ್ಲೆಲೂಯಾ. ಯಾರಾದ್ರೂ ಹೋಗಿ ಒಂದು ಹೋಟ್ಲಲ್ಲಿ ಒಂದು ಅನ್ನ ಸಾಂಬಾರ ಒಂದು ಟೀ ನಾವು ಕೇಳ್ತಿರಲ್ಲ, ದುಡ್ಡು ಕೊಟ್ರೆ ಕೊಡ್ತೀನಿ ಅಂತ ನೋಡು, ಅವಾಗ ಗೊತ್ತಾಗುತ್ತೆ ದೇವರ ಬೆಲೆ. ಹಲ್ಲೆಲೂಯಾ. ಅದಕ್ಕೆ ನಾವು ಬಿಗಿಯಾಗಿ ಇಟ್ಕೊಬೇಕು, ದೇವರು ಹೇಳಂತ ಮಾತುಗಳನ್ನ ನಾವು ಬಿಗಿಯಾಗಿ ನಾವು ಇಟ್ಕೊಬೇಕು. ಹಲ್ಲೆಲೂಯಾ. ಬಿಗಿಯಾಗಿ ಇಟ್ಕೊಂಡ್ರೆ ಧರ್ಮಶಾಸ್ತ್ರದ ಗುಟ್ಟೆಗಳನ್ನ ನಾವು ತಿಳ್ಕೊಂತೀವಿ, ಆ ಗೂಢಾರ್ಥ ನಾವು ತಿಳ್ಕೊಬೇಕು ಅಂತಂದ್ರೆ ನಾವು ಬಿಗಿಯಾಗಿ ಇಟ್ಕೊಬೇಕು ದೇವ್ರನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಪ್ರಕಟಣೆ ತಗೊಳ್ಳಿ, 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದೋಣ. 7-8 ಓದೋಣ. Thank you, Jesus. ಸೀಮೆಯೋನನ ಕುಲದಲ್ಲಿ 12,000. 7-8 ಓದಮ್ಮ. 8 ಓದು. ಲೇವಿಯ ಕುಲದವರಲ್ಲಿ 12,000. ಇಸ್ಸಾಕಾರನ ಕುಲದವರಲ್ಲಿ 12,000. 9 ಓದಿ. ಕೈಲಿ ಎಣಿಸಕ್ ಆಗದೆ ಇರುವಂತ ಯಜ್ಞದ ಕುರಿದಾತನ ಮುಂದೆಯೋ, ಸಿಂಹಾಸನದ ಮುಂದೆಯೂ, ಯಜ್ಞದ ಕುರಿಯದಾತನ ಮುಂದೆಯೂ ನಿಂತಿರುವವನನ್ನು ಕಂಡೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಯಜ್ಞದ ಕುರಿ ಅಂತಂದ್ರೆ ಯಾರು? ಕರ್ತನಾದ ಯೇಸು ಕ್ರಿಸ್ತನೇ ಯಜ್ಞದ ಕುರಿ ಅಂತಂದ್ರೆ. ಹಲ್ಲೆಲೂಯಾ. ಆ ನಿಂತಿರೋದನ್ನ ಕಂಡಿರೋದು ಯಾರು? ಹಲ್ಲೆಲೂಯಾ. ಯೋಹಾನನು ಬರೆಯಲ್ಪಟ್ಟಿದೆ ಈ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಜ್ಞದ ಕುರಿದಾತನು
ಸಿಂಹಾಸನದ ಮುಂದೆ ನಿಂತಿರೋದನ್ನ ಕಂಡರಂತೆ. ಹಲ್ಲೆಲೂಯಾ. ಆ ಯಜ್ಞದ ಕುರಿದ ತನ್ನ ಮಕ್ಕಳಾಗ್ಬೇಕು ಅಂತ ನಮ್ಗೆಲ್ಲ ಆಸೆಗಳಿಲ್ವಾ? ಇಲ್ವಾ? ದೇವರ ಈ ಕ್ರಿಸ್ಮಸ್ ಮಂತ್ ಅಲ್ಲಿ ದೇವರು ಹುಟ್ಟಿದ ಬಗ್ಗೆ ನಾವು ಮಾತಾಡ್ತಾ ಇದೀರಿ ಹೊರತು ದೇವರು ಹುಟ್ಟಿದ ಬಗ್ಗೆ ನಾವು ಹೇಳ್ತಾ ಇದೀರಿ. ದೇವರ ಬರುವಣಿಗೆ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇದ್ದಾರೆ? ಯಾರಾದ್ರೂ ಚಿಂತೆ ಮಾಡ್ತಾ ಇದಾರ? ಸಂಭ್ರಮ ಮಾಡ್ತಾ ಇದಾರೆ ಕ್ರಿಸ್ಮಸ್ ಅಂತ. ಹಲ್ಲೆಲೂಯಾ, ಹ್ಯಾಪಿ ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲ ಸಂಭ್ರಮ ಮಾಡ್ತಾ ಇದಾರೆ. ಆದ್ರೆ ದೇವರ ಬರುವಣಿಗೆ ಬಗ್ಗೆ ನಮ್ಗೆ ಯಾರು ತಿಳಿಸ್ತಾ ಇಲ್ಲ. ತಿಳಿಸ್ತಾ ಇದಾರ? ಈಗ ಯಾವ ರೀಸೆಂಟ್ ಆಗಿ ಒಂದು ಮೊಬೈಲ್ ಅಲ್ಲಿ ಬರುತ್ತೆ, ಒಂದು ಏನೋ ಆಪ್ ಬರ್ತವೆ, ಅದರಲ್ಲಿ 2050ಕ್ಕೆ ಯೇಸು ಸ್ವಾಮಿ ಬರ್ತಾರಾ, ಏನೋ 2050ಕ್ಕೆ ಯೇಸು ಸ್ವಾಮಿ ಬರ್ತಾರಾ ಅಂತ ಈ ರೀತಿ ಕಮೆಂಟ್ಸ್ ಕೊಡ್ತಾ ಇದಾರೆ. ಹಲ್ಲೆಲೂಯಾ. ದೇವರ ಬರವಣಿಗೆ ಜನಗಳ ವಿಡಿಯೋ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಇಲ್ಲ. ಇದೆಯಾ? ಕ್ಷಣದಲ್ಲಿ ಯಾವ ಕ್ಷಣದಲ್ಲಿ ಬರ್ತಾರೋ ಗೊತ್ತಿಲ್ಲ. ನಾನ್ ನಾಳೆ ಬರ್ತೀನಿ ಅಂತ ನಂಬಿಕೆ ಇದೆಯಾ? ನಿಮ್ ಮುಂದೆ ಕೂತಿರೋರಿಗೆ ನಂಬಿಕೆ ಇದೆಯಾ ನಾನು ನಾಳೆ ಇರ್ತೀನಿ ಅಂತ? ಕ್ಷಣದಲ್ಲಿ ಮಾತ್ರ ದೇವರು ಬರೋದು. ಯಾವ ಸಮಯ ಬರ್ತಾರೋ ಗೊತ್ತಿಲ್ಲ. ನಾವ್ ಎಚ್ಚರಿಕೆವಾಗಿರ್ಬೇಕು. ಹಲ್ಲೆಲೂಯಾ. ಎಚ್ಚರಿಕೆಯಾಗಿದ್ರೆ ನಾವು ಪರಲೋಕ ರಾಜ್ಯನ ಕಂಡ್ಕೊಳಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಓದಿ ವಾಕ್ಯ 9 ಓದಿ. ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಯಾರಂತೆ? ಸಕಲ ಜನಾಂಗ ಕುಲದ ಪ್ರಜೆಗಳಂತೆ. ಹಲ್ಲೆಲೂಯಾ. ಅನ್ನೊಂದು ಓದಿ. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡ ಬಿದ್ದು ಆಮೆನ್, ಆಮೆನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತೆ ಸ್ತುತಿಯು. ಸಾಕಮ್ಮ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ನೋಡಿ, ಯಜ್ಞದ ಕುರಿದಾತನ ಮುಂದೆ, ಸಿಂಹಾಸನ ಮುಂದೆ ನಾವು ಅಡ್ಡ ಬೀಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಬರವಣಿಗೆ ಯಾವ ಕ್ಷಣದಲ್ಲಿ ಇದೆಯೋ ನಮ್ ಕೈಲಿಲ್ಲ. ಯಾವ ಕ್ಷಣದಲ್ಲಿ ಇದೆಯೋ ನಮ್ ಕೈಲಿಲ್ಲ. ಕುರಿದಾತನ ಮುಂದೆ ನಾವು ಅಡ್ಡ ಬಿದ್ದು ದೇವರ ಮೊರೆ ಇಡೋದಾದ್ರೆ ಖಂಡಿತವಾಗೂ ಈ ಕಡೆ ಸಮಯದಲ್ಲಿ ನಮ್ಮ ಮೇಲೆ ಮರೆ ಮಾಡುತ್ತಾರೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪ್ರೀತಿ ಅಪಾರವಾಗಿದೆ, ಆದ್ರೆ ದೇವರ ಕೋಪನೂ ಅಷ್ಟೇ ವಿರುದ್ಧವಾಗಿದೆ. ಹಲ್ಲೆಲೂಯಾ. ಅಷ್ಟೇ ರ್ಯಾಶ್ ಆಗಿದೆ. ಹಲ್ಲೆಲೂಯಾ. ನಮ್ಮನ್ನ ನೋಡ್ಬೇಕು ಅಂತಂದ್ರೆ ನಮ್ಮನ್ನ ನೋಡಿ ಪ್ರೀತಿ ಬರ್ಬೇಕಾ, ದೇಶ ಬರ್ಬೇಕಾ? ದೇವರಿಗೆ ಏನ್ ಬರ್ಬೇಕು? ಪ್ರೀತಿ ಬರೋದ್ರೆ ಇದ್ದೀರಾ? ನಾವು ಇದ್ದೀರಾ? ದೇವರಿಗೆ ಯಾವಾಗಲೂ ಮರೆಯಡರಾಗಿರ್ಬೇಕು ನಾವು. ಹಲ್ಲೆಲೂಯಾ. ಅವಾಗಲೇ ದೇವರು ನಮ್ಮ ಮೇಲೆ ಪ್ರೀತಿ ಇಡ್ತಾರೆ. ಹಲ್ಲೆಲೂಯಾ. ಯಾತನಿಗೆ ಮರೆ ಇಡೋದಂದ್ರೆ ಖಂಡಿತವಾಗಿ ದೇವರು ನಮ್ಮಲ್ಲಿ ಏನ್ ಮಾಡ್ತಾರಂತೆ? ಕುರಿದಾತರು ನಮ್ಮನ್ನ ಏನ್ ಮಾಡ್ತಾರೆ? ನಮ್ಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಸ್ಥಳಕ್ಕೆ ನಾವು ಸಹ ಎಂಟ್ರಿ ಕೊಡೋಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಪ್ರೀತಿ ಅಪಾರವಾದಂತ ಪ್ರೀತಿ ಇದೆ ಅಲ್ವಾ? ಆತನ ಕೋಪನೂ ಅಷ್ಟೇ ಏನು ಕಠಿಣವಾಗಿದೆ. ಒಡೆಯ ಪ್ರೀತಿ ಮಾಡೋದಲ್ಲ ದೇವರಿಗೆ ಗೊತ್ತಿರೋದು, ದಂಡಿಸಲು ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಾವು ಆತನಿಗೆ ಮರೆ ಇಡೋದಾದ್ರೆ ಖಂಡಿತವಾಗೂ 2025ರಲ್ಲಿ ದೇವರು ನಮ್ಗೆ ಒಂದು ಅದ್ಭುತ ಕಾರ್ಯ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಅದ್ಭುತ ನಾವು ಹೊಂದ್ಕೋಬೇಕು ಅಂತಂದ್ರೆ ದೇವರ ವಾಕ್ಯಗಳನ್ನ ಕೈಕೊಂಡು ನಡಿಬೇಕು. ಹಲ್ಲೆಲೂಯಾ. ನಮ್ಗೆ ಆಧಾರ ಯಾರೆಲ್ಲ ದೇವರು ಬಿಟ್ರೆ ಇದರ ಯಜ್ಞದ ಕುರಿದಾತನ ಬಿಟ್ರೆ ನಮ್ಗೆ ಆಧಾರ ಯಾರನ್ನ ಇದಾರ? ಇಲ್ಲ. ಹಲ್ಲೆಲೂಯಾ. ಆತನ ಸಿಂಹಾಸನ ಮುಂದೆ ನಾವು ಅಡ್ಡ ಬಿದ್ದು ಏನ್ ಮಾಡ್ಬೇಕಂತೆ? ದೇವರೇ ದೃಷ್ಟಿಸಿ ನಾವು ನೋಡ್ಬೇಕು. ಹಲ್ಲೆಲೂಯಾ. ಓದಿ 11 ವಾಕ್ಯ, ಇನ್ನೊಂದು ಬೇಗ 11 ಓದು ಬೇಗ, ಫಾಸ್ಟ್ ಓದ್ಬೇಕು, ಟಕ ಟಕ ಅಂತ. 10:11 ಓದಿ. ಅವರು ಸಿಂಹಾಸನಸೀನವಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿದಾತನಿಗೂ ನಮಗೆ ರಕ್ಷಣೆ ಉಂಟು ಮಾಡುವುದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ರಕ್ಷಣೆ ಉಂಟು ಮಾಡೋದಕ್ಕಾಗಿ ಸ್ತೋತ್ರ ಅಂದಿ
ಮಹಾಶಬ್ದದಿಂದ ಕೂಗಿದ್ರು. ಹಲ್ಲೆಲೂಯ. ಈ ರಕ್ಷಣೆ ನಮ್ಗೆ ಬೇಕು ಅಂತಂದ್ರೆ ದೇವರನ್ನ ನಾವು ಹಿಡ್ಕೊಬೇಕು ಬಿಗಿಯಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಯಜ್ಞದಾತನನ್ನು ನಾವು ಹಿಡ್ಕೊಂಡ್ರೆ ಯಜ್ಞದ ಕುರಿದಾತನ ನಾವು ಬಿಗಿಯಾಗಿ ನಾವು ಹಿಡ್ಕೊಬೇಕು. ಆಗ ನಮ್ಗೆ ಈ ರಕ್ಷಣೆ ನಮ್ಗೆ ಸಿಗುತ್ತೆ. ಹಲ್ಲೆಲೂಯ. ಈ ರಕ್ಷಣೆ ಈಗ ಮಾತ್ರ ಕೊಟ್ಟು ನಾಳೆ ಕಿತ್ಕೊಳ್ಳುವಂತ ಈ ರಕ್ಷಣೆ ಇದಲ್ಲ, ಯುಗ ಯುಗಾಂತರಕ್ಕೂ ಇರುವಂತ ಈ ರಕ್ಷಣೆ ನಮ್ಗೆ. ಹಲ್ಲೆಲೂಯ. ಮನುಷ್ಯರು ಎಷ್ಟು ಮಾತ್ರ ಮಾಡಿದ್ರು ರಕ್ಷಣೆ ನಮ್ಗೆ, ಒಂದು ಸಮಯ ಮಾಡ್ತಾರೆ, 2 ಸಮಯ ಮಾಡ್ತಾರೆ, ಮತ್ತೆ ನಮ್ಮನ್ನ ಕೈ ಬಿಟ್ಟು ಹೋಗ್ತಾರೆ. ಆದ್ರೆ ದೇವರು ಎಂದಿಗೂ ನಮ್ಮನ್ನ ಕೈ ಬಿಡುವಂತ ದೇವರೇ ಅಲ್ಲ. ಹಲ್ಲೆಲೂಯ. ಯಾವಾಗಲೂ ಆತನ ರಕ್ಷಣೆ ಸದಾ ಕಾಲ ಆತನ ನಮ್ಮ ಮೇಲೆ ಮರೆ ಮಾಡಿರ್ತಾರೆ. ಹಲ್ಲೆಲೂಯ. ಆತನ ರೆಕ್ಕೆಯಲ್ಲಿ ಯಾವಾಗಲೂ ನಮ್ಮನ್ನ ಮರೆ ಮಾಡ್ಕೊಂಡಿರ್ತಾರೆ. ನಾವು ಆ ರಕ್ಷಣೆಗೆ ನಾವು ಹೊಂದ್ಕೊಬೇಕು. ಹಲ್ಲೆಲೂಯ. ಆ ಯಜ್ಞದ ಕುರಿದಾತನಿಗೆ ನಾವು ಮರೆ ಇಡೋದಾದ್ರೆ ಖಂಡಿತವಾಗಿ ಇದೆಲ್ಲ ನಾವು ಸ್ವೀಕರಿಸಬಹುದು. ಹಲ್ಲೆಲೂಯ. ಎಷ್ಟು ಜನ ಮರೆ ಇಡಕ್ಕೆ ಸಿದ್ಧರಾಗಿದ್ದೀರಾ? ಆತನ ಸಿಂಹಾಸನ ಮೇಲೆ ಆ ಅಡ್ಡ ಬಿದ್ದು ನೀವು ಪ್ರಾರ್ಥನೆ ಮಾಡಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? ಸಿದ್ಧರಾಗಿರೋ ನೇರ ಮಣ್ಕಲಾಕಿ. ನೇರ ಮಣ್ಕಲಾಕಿ ವಾಕ್ಯ ಅರ್ಥ ಅಂದ್ರೆ ಒಪ್ಪಿಸಿಕೊಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ. ಕರ್ತನೇ ಉನ್ನತನು ಪರಿಶುದ್ಧನು, ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ವಾಕ್ಯದ ಮುಖಾಂತರ ನನ್ನ ಮಗನ ಮನೆ ಮಾಡಿ ಮಾತನಾಡಿದ ಹೇಗಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ. ಅಪ್ಪ, ಮಹಾ ಶಬ್ದವುಳ್ಳ ದೇವರು ನೀನು ಕರ್ತನೆ. ಅಪ್ಪ, ನಿನ್ನ ಮುಂದೆ ಅನ್ಯಾಯತನಗಳು ಅಕ್ರಮತನಗಳು ಯಾವುದಕ್ಕೂ ನಿನ್ನ ಮುಂದೆ ಜಾಗ ಇಲ್ಲ ಸ್ವಾಮಿ. ಆದ್ರೂ ದೇವರೇ ಅಪ್ಪ, ದುಷ್ಟರಾಗಿ ನಡೆದು ನಮ್ಮ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಕುರಿಯ ದಾತನ ಮುಂದೆ ತಗ್ಗಿಸಿಕೊಳ್ಳುವಂತ ಅಪ್ಪ ಆತ್ಮಗಳು ನಮಗೆ ದಯಪಾಲಿಸು ಕರ್ತನೆ. ಅಪ್ಪ, ನಮಗಾಗಿ ಬಲಿಯಾದ ದೇವರು ನೀನು ಸ್ವಾಮಿ. ದೇವರೇ ಅಪ್ಪ, ನೀನು ಹುಟ್ಟಿದ ದಿನಗಳನ್ನು ನಾವು ನೆನೆಸ್ತೀನಿ, ಬರೋ ದಿನಗಳನ್ನು ನಾವು ಮರೆತು ಹೋಗಿ ದೇವರೇ ಪಾಪಿಗಳಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ನೀನು ಬರೋದ ದಿನಗಳು ಕ್ಷಣವಾಗಿದೆ ಕರ್ತನೆ. ದೇವರೇ, ಮೊದಲ ಗೀತೆಯರಾಗಿ ದೇವರು ನಾವು ಎತ್ತಲ್ಪಡುವಂತರಾಗಿರ್ಬೇಕು ಸ್ವಾಮಿ. ಮೊದಲ ಗೀತೆಯರಾಗದಾಗೆ ಸ್ವಾಮಿ. ಅಪ್ಪ, ಮೊದಲಿಂದ ಬರೋದನ್ನ ಕಾಣುವಂತ ಮಕ್ಕಳಾಗಿ ನಮ್ಮನ್ನ ಮಾರ್ಪಡಿಸಿ ಕರ್ತನೆ. ದಿನೇ ದೇವರೇ ಅಪ್ಪ, ದುಷ್ಟರಾಗಿ ದೇವರೇ ಮಂದತನಗಳಿಂದ ಜೀವಿಸುವಂತ ಜೀವನ ನಮ್ಮಿಂದ ಬದಲಾಯಿಸಬೇಕಾಗಿ ಸ್ತೋತ್ರ ಕರ್ತನೆ.